ಹಲೋ ಎವ್ರಿವನ್, ವೆಲ್ಕಮ್ ಟು ಮೆಡಿಕಲ್ ಬ್ರೈನ್ ಯೂಟ್ಯೂಬ್ ಚಾನಲ್. ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುವಂತಹ ವಿಷಯ ಏನಪ್ಪಾ ಅಂದ್ರೆ ಮೈಕ್ರೋಬಯಾಲಜಿ ಲ್ಯಾಬ್ ಅಲ್ಲಿ ಆಗಿರ್ಬೋದು ಅಥವಾ ಪ್ಯಾಥಾಲಜಿ ಲ್ಯಾಬ್ ಅಲ್ಲಿ ಯೂಸ್ ಮಾಡುವಂತ ಒಂದು ಇಂಪಾರ್ಟೆಂಟ್ ಇನ್ಸ್ಟ್ರೂಮೆಂಟ್ಸ್ ಆದಂತಹ ಮೈಕ್ರೋಸ್ಕೋಪ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ರೀತಿ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡ್ಬೋದು ಇಲ್ಲಿ ನಿಮ್ಗೆ ಕಾಣ್ತಿದೆಯಲ್ಲ, ಈ ಇನ್ಸ್ಟ್ರೂಮೆಂಟ್ಸ್ ಗೆ ನಾವೇನ್ ಕರಿತೀವಪ್ಪ ಅಂದ್ರೆ ಮೈಕ್ರೋಸ್ಕೋಪ್ ಅಂತ ಕರಿತೀವಿ. ಈ ಮೈಕ್ರೋಸ್ಕೋಪ್ ನ ಫಸ್ಟ್ ಟೈಮ್ ಯಾರು ಇನ್ವೆಂಟೆಡ್ ಮಾಡಿದ್ರಪ್ಪ ಅಂತಂದ್ರೆ ಆಂಟೋನಿ ಲೆವೆನ್ ಹುಕ್ ಅನ್ನೋ ಸೈಂಟಿಸ್ಟ್ ಏನ್ ಮಾಡ್ತಾನೆ ಅಂದ್ರೆ ಫಸ್ಟ್ ಟೈಮ್ ಈ ಮೈಕ್ರೋಸ್ಕೋಪ್ ನ ಏನ್ ಮಾಡ್ತಾನೆ ಅಂದ್ರೆ ಇನ್ವೆಂಟೆಡ್ ಮಾಡ್ತಾನೆ. ಹೌದಾ, ಈ ಮೈಕ್ರೋಸ್ಕೋಪ್ ಅನ್ನ ನಾವು ಲ್ಯಾಬೋರೇಟರಿಯಲ್ಲಿ ಅಥವಾ ರಿಸರ್ಚ್ ಅಲ್ಲಿ ನಾವ್ ಯಾಕೆ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ನೆಕಡ್ ಐಯಿಂದ ವಿಸಿಬಲ್ ಆಗದೆ ಇರುವಂತಹ ಮೈಕ್ರೋ ಆರ್ಗಾನಿಸಮ್ಸ್ ಅಂದ್ರೆ ಬರಿಗಣ್ಣದಿಂದ ಕಾಣದಿರುವಂತಹ ಮೈಕ್ರೋ ಆರ್ಗಾನಿಸಮ್ಸ್ ನ ವಿಸಿಬಲ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಇನ್ಸ್ಟ್ರೂಮೆಂಟ್ಸ್ ನಾವೇನ್ ಕರಿತೀವಿ ಅಂದ್ರ ಮೈಕ್ರೋಸ್ಕೋಪ್ ಅಂತ ಕರಿತೀವಿ. ಅಥವಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮೈಕ್ರೋ ಆರ್ಗಾನಿಸಮ್ಸ್ ನ ವಿಸಿಬಲ್ ಮಾಡೋದಕ್ಕೆ ನಾವು ಯೂಸ್ ಮಾಡುವಂತ ಇನ್ಸ್ಟ್ರೂಮೆಂಟ್ಸ್ ನಾವ್ ಏನ್ ಕರಿತೀವಿ ಅಂದ್ರ ಮೈಕ್ರೋಸ್ಕೋಪ್ ಅಂತ ಕರಿತೀವಿ. ಈ ಮೈಕ್ರೋಸ್ಕೋಪ್ ಒಳಗಡೆ ಡಿಫ್ರೆಂಟ್ ಮೈಕ್ರೋಸ್ಕೋಪ್ ಬರ್ತದೆ. ಲೈಕ್ ಸಿಂಪಲ್ ಮೈಕ್ರೋಸ್ಕೋಪ್ ಅಂತ ಬರುತ್ತೆ, ಕಂಪೌಂಡ್ ಮೈಕ್ರೋಸ್ಕೋಪ್, ಮತ್ತೆ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್. ಈ ತರ ಡಿಫ್ರೆಂಟ್ ಮೈಕ್ರೋಸ್ಕೋಪ್ ನ ನಾವೇನ್ ಮಾಡ್ತೀವಿ ಅಂದ್ರೆ ಲ್ಯಾಬೋರೇಟರಿಯಲ್ಲಿ ಯೂಸ್ ಮಾಡ್ತೀವಿ. ಬಟ್ ನಾನು ಈ ವಿಡಿಯೋದಲ್ಲಿ ನನಗೆ ತಿಳಿಸ್ಕೊಡುವಂತಹ ಮೈಕ್ರೋಸ್ಕೋಪ್ ಯಾವ್ದಪ್ಪ ಅಂದ್ರೆ ಕಂಪೌಂಡ್ ಮೈಕ್ರೋಸ್ಕೋಪ್. ಅಂದ್ರೆ ಕಂಪೌಂಡ್ ಮೈಕ್ರೋಸ್ಕೋಪ್ ಅಂದ್ರೆ ಏನು, ಮತ್ತೆ ಕಂಪೌಂಡ್ ಮೈಕ್ರೋಸ್ಕೋಪ್ ಅಲ್ಲಿ ಬರುವಂತಹ ಪಾರ್ಟ್ಸ್ ಬಗ್ಗೆ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಟಿಲ್ ದ ಎಂಡ್ ವರ್ಗೂ ವಾಚ್ ಮಾಡಿ. ಹೌದಾ, ಮೊದಲಾಗಿ ಕಂಪೌಂಡ್ ಮೈಕ್ರೋಸ್ಕೋಪ್ ಅಂದ್ರೆ ಏನಪ್ಪಾ ಅಂದ್ರೆ ದ ಮೋರ್ ದೆನ್ 2 or 3 ಲೆನ್ಸಸ್ ನ ಯೂಸ್ ಮಾಡಿ ನಾವು ಮ್ಯಾಗ್ನಿಫೈ ಮಾಡಿ ಅನ್ನೋ ಒಂದು ಆಬ್ಜೆಕ್ಟ್ ನ ನೋಡಿದ್ರೆ ಆ ಮೈಕ್ರೋಸ್ಕೋಪ್ ನಾವೇನ್ ಕರಿತೀವಿ ಅಂತಂದ್ರೆ ಕಂಪೌಂಡ್ ಮೈಕ್ರೋಸ್ಕೋಪ್ ಅಂತ ಕರಿತೀವಿ. ಹೌದಾ, ಈ ಕಂಪೌಂಡ್ ಮೈಕ್ರೋಸ್ಕೋಪ್ ಅಲ್ಲಿ ಬರುವಂತಹ ಪಾರ್ಟ್ಸ್ ನೋಡೋದಾದ್ರೆ ಒಂದೇ ಪಾರ್ಟ್ಸ್ ಯಾವ್ದಪ್ಪ ಅಂದ್ರೆ ನೋಡ್ಬೋದು. ಇಲ್ಲಿ ಫಸ್ಟ್ ಕೆಳಗಡೆ ಸರ್ಫೇಸ್ ಏನ್ ಕಾಣ್ತಿದೆಯಲ್ಲ, ಈ ಪಾರ್ಟಿಗೆ ನಾವ್ ಏನಂತ ಕರಿತೀವಪ್ಪ ಅಂತಂದ್ರೆ ಬೇಸ್ ಅಥವಾ ಫೀಟ್ ಅಂತ ಕರಿತೀವಿ. ಹೌದಾ, ಈ ಬೇಸ್ ಅಥವಾ ಫೀಟ್ ಮೈಕ್ರೋಸ್ಕೋಪ್ ಅಲ್ಲಿ ಏನ್ ಹೆಲ್ಪ್ ಮಾಡತ್ತಂದ್ರೆ ಈ ಕಂಪ್ಲೀಟ್ ಸೆಟ್ ಇನ್ಸ್ಟ್ರೂಮೆಂಟ್ಸ್ ಮೈಕ್ರೋಸ್ಕೋಪ್ ಸ್ಟೇಬಲ್ ಆಗಿ ಒಂದ್ ಪ್ಲೇಸ್ ಇಡೋದಕ್ಕೆ ಅಥವಾ ಒಂದು ಸ್ಟೆಬಿಲಿಟಿನ ಪ್ರೊವೈಡ್ ಮಾಡ್ಕೊಡತ್ತೆ. ಯಾವುದು ಈ ಬೇಸ್ ಅನ್ನು ಪಾರ್ಟ್, ಇದಕ್ಕೆ ಮೈಕ್ರೋಸ್ಕೋಪ್ ಒಳಗಡೆ. ಅದೇ ತರ ಸೆಕೆಂಡ್ನೇ ಪಾರ್ಟ್ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು, ನಾವು ಈ ಪಾರ್ಟಿಗೆ ನಾವ್ ಏನ್ ಕರಿತೀವಿ ಅಂದ್ರ ಆರ್ಮ್ ಅಥವಾ ಹ್ಯಾಂಡಲ್ ಅಂತ ಕರಿತೀವಿ. ಆರ್ಮ್ ಅಪ್ಪರ್ ಪಾರ್ಟ್ ಏನಾಗಿರುತ್ತೆ ಅಂದ್ರೆ ಬಾಡಿ ಕನೆಕ್ಟೆಡ್ ಆಗಿರುತ್ತೆ. ಅದೇ ತರ ಈ ಆರ್ಮ್ದು ಲೋವರ್ ಪಾರ್ಟ್ ಏನಾಗಿರುತ್ತೆ ಅಂದ್ರೆ ಬೇಸ್ ಗೆ ಕನೆಕ್ಟೆಡ್ ಆಗಿರೋದ್ರಿಂದ ಈ ಆರ್ಮ್ದು ಹೆಲ್ಪ್ ತಗೊಂಡು ನಾವೇನ್ ಮಾಡ್ಬೋದು, ಮತ್ತೆ ಬೇಸ್ ಹೆಲ್ಪ್ ತಗೊಂಡು ನಾವು ಮೈಕ್ರೋಸ್ಕೋಪ್ ನ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಗೆ ನಾವು ಟ್ರಾನ್ಸ್ಫರ್ ಮಾಡಕ್ ಏನ್ ಮಾಡತ್ತಪ್ಪ ಅಂದ್ರೆ ಹೆಲ್ಪ್ ಆಗುತ್ತೆ. ಯಾವುದು ಆರ್ಮ್. ಅದೇ ತರ ಮೈಕ್ರೋಸ್ಕೋಪ್ ಥರ್ಡ್ ಪಾರ್ಟ್ ಯಾವ್ದಪ್ಪ ಅಂದ್ರೆ ನೀವು ನೋಡ್ಬೋದು, ಈ ಮೈಕ್ರೋಸ್ಕೋಪ್ ಅಲ್ಲಿ ಇರುವಂತ ಒಂದು ಟ್ಯೂಬ್ ಲೈಕ್ ಸ್ಟ್ರಕ್ಚರ್ಸ್ ನಾವ್ ಏನ್ ಕರಿತೀವಿ ಅಂದ್ರ ಬಾಡಿ ಅಂತ ಕರಿತೀವಿ. ಹೌದಾ, ಈ ಬಾಡಿ ಮೈಕ್ರೋಸ್ಕೋಪ್ ಒಳಗಡೆ ಎದಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ಟು ಕನೆಕ್ಟ್ಸ್ ದ ಟೂ ಲೆನ್ಸ್. ಅಂದ್ರೆ ಬಾಡಿ ಏನಾಗಿರುತ್ತೆ ಅಂದ್ರೆ ಅಪ್ಪರ್ ಪಾರ್ಟ್ ಟು ಐ ಪೀಸಿಸ್ ಲೆನ್ಸ್ ಗೆ ಏನಾಗಿರುತ್ತೆ ಅಂದ್ರೆ ಕನೆಕ್ಟೆಡ್ ಆಗಿರುತ್ತೆ. ನೆಕ್ಸ್ಟ್ ನೋಡ್ಬೋದು ಈ ಬಾಡಿಸ್ದು ಕೆಳಗಡೆ ಪಾರ್ಟ್ ಏನಾಗಿರುತ್ತೆ ಅಂದ್ರೆ ರೊಟೇಟಿವ್ ಡಿಸ್ಕ್ ಗೆ ಏನಾಗಿರುತ್ತೆ ಅಂದ್ರೆ ಕನೆಕ್ಟೆಡ್ ಆಗಿರುತ್ತೆ. ಈ ರೊಟೇಟಿಂಗ್ ಡಿಸ್ಕ್ ಒಳಗಡೆ ಏನಾಗಿರುತ್ತೆ ಅಂದ್ರೆ 3 ಅಬ್ಜೆಕ್ಟಿವ್ ಲೆನ್ಸ್ ಗಳು ಇರ್ತಾವೆ. ಹೌದಾ, 3 ಅಬ್ಜೆಕ್ಟಿವ್ ಲೆನ್ಸ್ ಗಳು ಏನಾಗಿರ್ತಾವಪ್ಪ ಅಂತಂದ್ರೆ ಬೇರೆ ಬೇರೆ ಮ್ಯಾಗ್ನಿಫೈಯಿಂಗ್ ಇರ್ತಾವ. ಲೈಕ್ 10x ಆಗಿರ್ಬೋದು, 40x ಆಗಿರ್ಬೋದು, ಮತ್ತೆ 100x. ಈ ತರ ಡಿಫ್ರೆಂಟ್ ಮ್ಯಾಗ್ನಿಫೈ ಒಳಗಡೆ ಏನಿರ್ತಾವ ಅಂದ್ರೆ 3 ಅಬ್ಜೆಕ್ಟಿವ್ ಲೆನ್ಸ್ ಏನಿರ್ತಾವ ಅಂದ್ರೆ ಈ ಕಂಪೌಂಡ್ ಮೈಕ್ರೋಸ್ಕೋಪ್ ಒಳಗಡೆ ಏನಿರ್ತಾವ ಅಂದ್ರೆ ಪ್ರೆಸೆನ್ಸ್ ಇರುತ್ತೆ. ಅದೇ ತರ ನೆಕ್ಸ್ಟ್ ಒಂದ್ ಪಾರ್ಟ್ ಯಾವ್ದಪ್ಪ ಅಂದ್ರೆ ಇಲ್ಲಿ ನೋಡ್ಬೋದು, ಒಂದು ಫ್ಲಾಟ್ ಸರ್ಫೇಸ್ ಮೈಕ್ರೋಸ್ಕೋಪ್ ಇರುವಂತ ಒಂದು ಫ್ಲಾಟ್ ಸರ್ಫೇಸ್ ಗೆ ನಾವ್ ಏನ್ ಕರಿತೀವಿ ಅಂದ್ರೆ ಸ್ಟೇಜ್ ಅಂತ ಕರಿತೀವಿ. ಹೌದಾ, ಆ ಸ್ಟೇಜ್ ಮೈಕ್ರೋಸ್ಕೋಪ್ ಒಳಗಡೆ ಎದಕ್ ಹೆಲ್ಪ್ ಆಗತ್ತೆ ಅಂತಂದ್ರೆ ನಾವು ಪ್ರಿಪೇರ್ ಮಾಡಿದಂತ ಸ್ಯಾಂಪಲ್ ಅಂದ್ರೆ ಸ್ಮಿಯರ್ ಮಾಡಿದಂತ ಸ್ಯಾಂಪಲ್ ಆಗಿರ್ಬೋದು ಅಥವಾ ಸ್ಟೇನ್ ಮಾಡಿದಂತ ಸ್ಯಾಂಪಲ್ ನಾವು ಮೈಕ್ರೋಸ್ಕೋಪ್ ಒಳಗಡೆ ಪ್ಲೇಸ್ ಮಾಡೋದಕ್ಕೆ ಏನಾಗುತ್ತೆ ಅಂದ್ರೆ ಸ್ಟೇಜ್ ಅನ್ನೋದು ಏನಾಗುತ್ತೆ ಅಂದ್ರೆ ಹೆಲ್ಪ್ ಆಗುತ್ತೆ. ಅದೇ ತರ ಈ ಮೈಕ್ರೋಸ್ಕೋಪ್ ಒಳಗಡೆ ಏನಿರ್ತಾವ ಅಂದ್ರೆ ಕಂಟೈನ್ ಕ್ಲಿಪ್ಸ್. ಅಂದ್ರೆ ಇಲ್ಲಿ ನೋಡ್ಬೋದು ಇವು ಏನಾಯ್ತು ಅಂದ್ರೆ ನಾವು ಏನ್ ಕರಿತೀವಿ ಅಂತಂದ್ರ ಅಬ್ಜೆಕ್ಟಿವ್ ಕ್ಲಿಪ್ಸ್ ಅಂತ ಕರಿತೀವಿ. ಅಂದ್ರೆ ಸ್ಲೈಡ್ಸ್ ನ ಸ್ಟೇಜ್ ಒಳಗಡೆ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ಈ ಅಡ್ಜಸ್ಟಿವ್ ಕ್ಲಿಪ್ಸ್ ಅನ್ನೋದು ಏನಾಗುತ್ತೆ ಅಂದ್ರೆ ಹೆಲ್ಪ್ ಆಗುತ್ತೆ. ಹೌದಾ, ಅದೇ ತರ ಇನ್ನೊಂದು ಮೈಕ್ರೋಸ್ಕೋಪ್ ಪಾರ್ಟ್ಸ್ ಯಾವ್ದಂದ್ರೆ ಇಲ್ಲಿ ನೋಡ್ಬೋದು ನೀವು, ನಾವು ಈ ಪಾರ್ಟಿಗೆ ನಾವ್ ಏನ್ ಕರಿತೀವಿ ಅಂದ್ರ ಮಿರರ್ ಅಂತ ಕರಿತೀವಿ. ಅಂದ್ರೆ ನಾವು ಕಂಪೌಂಡ್ ಮೈಕ್ರೋಸ್ಕೋಪ್ ಅಲ್ಲಿ ಲೈಟ್ ಸೋರ್ಸ್ ನ ಯೂಸ್ ಮಾಡಕ್ಕೆ ನಾವು ಮಿರರ್ ಆದ್ರೂ ಯೂಸ್ ಮಾಡ್ತೀವಿ, ಅಥವಾ ಆರ್ಟಿಫಿಷಿಯಲ್ ಲೈಟ್ ಆದಂತ LED ಬಲ್ಬ್ ಕೂಡ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಕಂಪೌಂಡ್ ಮೈಕ್ರೋಸ್ಕೋಪ್ ಅಲ್ಲಿ ಯೂಸ್ ಮಾಡ್ತೀವಿ. ಈ ಮಿರರ್ ಅಥವಾ LED ಬಲ್ಬ್ ಎದಕ್ಕೆ ಹೆಲ್ಪ್ ಆಗತ್ತೆ ಅಂದ್ರೆ ಲೈಟ್ ಕಲೆಕ್ಟ್ ಮಾಡಿ ಅದನ್ನ ನೆಕ್ಸ್ಟ್ ಪಾರ್ಟಿಗೆ ಏನ್ ಮಾಡ್ತಂದ್ರೆ ಟ್ರಾನ್ಸ್ಫರ್ ಮಾಡಕ್ಕೆ ಮಿರರ್ ಅಥವಾ ಈ LED ಬಲ್ಬ್ ಅನ್ನೋದು ಏನಾಗುತ್ತೆ ಹೆಲ್ಪ್ ಆಗುತ್ತೆ.
ಅದೇ ತರ ನೆಕ್ಸ್ಟ್ ಒಂದು ಪಾರ್ಟ್ಸ್ ಯಾವ್ದಪ್ಪ ಅಂದ್ರೆ ನೆಕ್ಸ್ಟ್ ಮಿರರ್ ಪಾರ್ಟ್ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಈ ಪಾರ್ಟಿಗೆ ನಾವ್ ಏನ್ ಕರಿತೀವಿ ಅಂತಂದ್ರ ಡಯಾಪ್ರೇಗ್ರಾಮ್ ಅಂತ ಕರಿತೀವಿ. ಅಂದ್ರೆ ಈ ಡಯಾಪ್ರೇಗ್ರಾಮ್ ಎದಕ್ ಹೆಲ್ಪ್ ಆಗುತ್ತೆ ಅಂದ್ರೆ ಲೈಟ್ ರೇಸ್ ನ ಎಂಟರ್ ಮಾಡ್ಕೊಳಕ್ ಅಂದ್ರೆ ದ ಕಂಟ್ರೋಲ್ ಆಫ್ ಲೈಟ್ ರೈಸ್ ಅಂತ ಕರಿತೀವಿ. ಅಂದ್ರೆ ಈ ಡಯಾಪ್ರೇಗ್ರಾಮ್ ಲೈಟ್ ರೇಸ್ ನ ಕಂಟ್ರೋಲ್ ಮಾಡೋದಕ್ಕೆ ಏನಾಗುತ್ತೆ ಅಂದ್ರೆ ಡಯಾಪ್ರೇಗ್ರಾಮ್ ಏನಾಗುತ್ತೆ ಅಂದ್ರೆ ಹೆಲ್ಪ್ ಆಗುತ್ತೆ. ಮೈಕ್ರೋಸ್ಕೋಪ್ ಆಲ್ಸೋ ಕಂಟೇನ್ ಟು ನಾಬ್ ಆರ್ ಟು ಸ್ಕ್ರೂ. ಅಂದ್ರೆ ಮೈಕ್ರೋಸ್ಕೋಪ್ ಒಳಗಡೆ ಮತ್ತೆ ಎರಡು ಸ್ಕ್ರೂ ಅಥವಾ ಎರಡು ನಾಬ್ ಗಳು ಏನಿರ್ತಾವ ಅಂದ್ರೆ ಪ್ರೆಸೆನ್ಸ್ ಇರ್ತಾವ. ಲಾರ್ಜ್ ಒನ್ ಅಂದ್ರೆ ದೊಡ್ಡದಾದಂತ ನಾಬ್ ಅಥವಾ ಸ್ಕ್ರೂ ನಾವ್ ಏನ್ ಕರಿತೀವಿ ಅಂದ್ರ ಕೋರ್ ಅಬ್ಜೆಕ್ಟಿವ್ ನಾಬ್ ಅಥವಾ ಸ್ಕ್ರೂ ಅಂತ ಕರಿತೀವಿ. ಅದೇ ಸ್ಮಾಲ್ ಒನ್ ಸ್ಕ್ರೂಗೆ ನಾವು ಫೈನ್ ಅಬ್ಜೆಕ್ಟಿವ್ ನಾಬ್ ಅಂತ ಕರಿತೀವಿ. ಅದ್ರ ಈ ಕೋರ್ ಅಬ್ಜೆಕ್ಟಿವ್ ನಾಬ್ ಇದಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ಬಾಡಿ ಮೊಮೆಂಟಮ್ ಆಗಿ ನಮ್ಗ ಸ್ಯಾಂಪಲ್ ನ ಕ್ಲಿಯರ್ ಆಗಿ ವಿಸಿಬಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ಫೈನ್ ಅಬ್ಜೆಕ್ಟಿವ್ ನಾಬ್ ಏನ್ ಮಾಡುತ್ತೆ ಅಂದ್ರೆ ವಿತೌಟ್ ಬಾಡಿ ಮೂವ್ಮೆಂಟ್ ಆಗದೆ ಜಸ್ಟ್ ಸ್ಯಾಂಪಲ್ ನ ನಾವು ಇನ್ನು ಕ್ಲಿಯರ್ ಆಗಿ ವಿಸಿಬಲ್ ಮಾಡೋದಕ್ಕೆ ಫೈನ್ ಅಬ್ಜೆಕ್ಟಿವ್ ನಾಬ್ ಅನ್ನೋದು ಏನ್ ಮಾಡುತ್ತಂದ್ರೆ ಹೆಲ್ಪ್ ಮಾಡುತ್ತೆ. ಹೌದಾ, ಇದು ಆಗಿತ್ತು ಕಂಪ್ಲೀಟ್ ಪಾರ್ಟ್ಸ್ ಆಫ್ ದಿ ಕಂಪೌಂಡ್ ಮೈಕ್ರೋಸ್ಕೋಪ್. ಹೌದಾ, ಇದೇ ರೀತಿ ಮೆಡಿಕಲ್ ರಿಲೇಟಿವ್ ವಿಡಿಯೋಸ್ ನೀವೇನಾದ್ರೂ ಸರ್ಚ್ ಮಾಡ್ತಿದ್ರೆ ಅಥವಾ ನೋಡ್ತಾ ಇದ್ರೆ ನಮ್ಮ ಮೆಡಿಕಲ್ ಬ್ರೈನ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.